ಎಲ್ಲ ನಾಟಕನೂ ಇವರೇ ಆಡ್ತಾ ಇದ್ದಾರೆ. ಬಾ ಇಲ್ಲಿ ಕೇಳೋಣ. ಆ ಮಾನ್ವಿತಾ ಎಲ್ಲ ಮದುವೆ ಮಾಡಿಸ್ಬಿಟ್ಟು ಆ ಲಾಸಿನ್ಗೆ ಹೇಳಿ ಎಲ್ಲ ಇವರೇ ನಿಂತ್ಕೊಂಡು ಎಲ್ಲ ಹಿಂಗೆ ಮಾಡಿ ಇವಾಗ ಇವರೇ ಇಂಥ ನಾಟಕ ಮಾಡ್ತಿದ್ರೆ ಅಬ್ಬಬ್ಬಬ್ಬ ಅಂಥವ್ರು ಯಾಕೆ ಹೇಳ್ಬೇಕಾಗಿತ್ತು, ಯಾಕೆ ಬಂದು ಕೇಳಬೇಕಾಗಿತ್ತು? ನಾವು ಹೆಂಗೋ ನನ್ನ ಮಗಳನ್ನ ನಾನು ಎಲ್ಲೋ ಕೊಟ್ಟು ಮಾಡ್ತಿದ್ದೆ. ಇವರೇ ಮಾಡಿದ್ದು. ಇವಾಗ ಇವರೇ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ? ಇವರೇ ತಾನೇ ಹೇಳಿದ್ ನಿನಗೆ. ನಾನು ಇವನು ಯಾರು ಶಾರತ್ ಇವನ್ ನೋಡ್ದವನಲ್ಲ, ಭುವನ್ನು ನೋಡ್ದವಳಲ್ಲ, ಏನಿಲ್ಲ. ನಾನು ನೋಡಿದ್ದೇನೆ ಇಲ್ಲ ಏನೋ ಮಾನ್ವಿತನು ನೋಡಿದ್ದೆ. ಹಿಂಗೆ ಅವಾಗ ಹಿಂಗೆ ಏನಾದರೂ ಬಂದಾಗ ಎಲ್ಲಾದ್ರೂ ನೋಡಿದ್ದೆ ಅಷ್ಟೇನೆ. ಅದೇ ಇದಕ್ಕೆಲ್ಲ ಕಾರಣ ಲಾಸ್ಯನೇ. ಲಾಸ್ಯನ್ಗೆ ಹೇಳ್ಕೊಟ್ಟಿರೋದು ಈ ಮಾನ್ವಿತೆಯಿಂದಲೇ ಅಮ್ಮ ನಾನು ಮದುವೆ ಆಗಿದ್ದು. ಇವಾಗ ಇವಳೇ ಇಷ್ಟೊಂದೆಲ್ಲ ನಾಟಕ ಆಡ್ತಾ ಇದ್ದಾಳೆ. ನಾನು ಮದುವೆ ಮಾಡಿಸಿದ್ದು ಇವಳೇನೆ. ಅದೇನೆ ನೋಡು, ಎಲ್ಲ ಮಾಡ್ಬಿಡ್ತಾರೆ. ಆಮೇಲೆ ಏನು ನಮ್ದೇನು ತಪ್ಪಿಲ್ಲ ಅನ್ನೋ ಥರ ಇದು ಮಾಡ್ತಾರೆ. ಹಿಂಗೆ ಮಾಡಿದ್ರೆ ಯಾರು ಸುಮ್ಮನಿರ್ತಾರೆ? ಯಾರು ಸುಮ್ಮನಿರಲ್ಲ. ಬಾ ಕೇಳೋಣದಲ್ಲಿ ಎಲ್ಲ ನಾಟಕ ನೀವೇ ಆಡ್ತೀರಾ ನೋಡು ಅಂತ ಹೇಳಿ ನೋಡೆಲ್ಲ ಮದುವೆ ಮಾಡಿಸ್ಬಿಟ್ಟು ಎಲ್ಲ ನೋಡ್ಕೋಬೇಕಪ್ಪ ಜವಾಬ್ದಾರಿಯಿಂದಾನ. ನಾವು ಏನೋ ಬಿಡು ಅಂತ ನಾನು ಸುಮ್ಮನಿದ್ದೀನಿ. ಎಲ್ಲರೂ ಫೋನ್ ಮಾಡಿ ಮಾನಸ ಒಳ್ಳೆವಳಲ್ಲ, ನಿನ್ನ ಮಗಳು ಒಳ್ಳೆವಳಲ್ಲ ಅಂತಾರೆ. ಹಿಂಗಂದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲಮ್ಮ? ಏನಮ್ಮ ಸ್ನೇಹಮ್ಮ ಎಲ್ಗ ಹೋಗ್ತೀರಾ? ಅಲ್ಲಿ ಮಾನ್ವಿತ ನಿಂತ್ಕೊಂಡಿದ್ಲು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ ಅಕ್ಕ, ನನ್ನ ಮಗಳು ಶರತ್ತು ನೋಡಿಲ್ಲ ಏನಿಲ್ಲ. ಈ ಲಾಸ್ಟ್ ಏನು ಮಾನ್ವಿತ ಇಬ್ಬರು ಸೇರ್ಕೊಬಿಟ್ಟು ಮದುವೆ ಮಾಡಿಸಿದ್ದು ಅವರು. ಇವಾಗ ನನ್ನ ಮಗಳನ್ನೇನೆ ಇವಾಗ ನಿಷ್ಠೂರ ಮಾಡ್ತಾ ಇದ್ದಾರೆ ನೋಡು ಹೆಂಗೈತೆ. ಅಲ್ಲ ಇವಳು ಮಾನ್ವಿತ ಲಾಸ್ಟಿನ್ಗೆ ಹೇಳ್ಬಿಟ್ಟು ಮತ್ತೆ ನಿಮ್ಮ ಅತ್ತೆ ಮಗಳಿದ್ದಾಳಲ್ಲ ಮಾನಸ, ಅವ್ರ ಕಡೆಯಿಂದ ನೋಡ್ಕೋಬೇಕು. ಸಮರ್ಥನ್ ಕಡೆಯಿಂದ ನೋಡ್ಕೊಂಡ್ರೆ ನೆಂಟ್ರಾಗಬೇಕು. ಇವ್ರ ಕಡೆಯಿಂದ ನೋಡ್ಕೊಂಬದ್ ಬೇಡ, ಅವ್ರ ಕಡೆಯಿಂದ ನೋಡ್ಕೊಂಬನ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸಿ ಇವಾಗ ನನ್ನ ಮಗಳನ್ನ ನಿಷ್ಠೂರ ಮಾಡ್ತಾ ಇದ್ದಾರೆ. ನನ್ನ ಮಗಳು ನಂಬೋದು ಇವತ್ತು ಶರತ್ತರಮ್ಮ ಕವನಕ್ಕ ಆಚೆ ಕಳ್ಸಾಯ್ತಲ್ಲ, ಇವಾಗೆಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ಲಲ್ಲ. ಇವಳು ಲಾಸಿಂಗ್ ಹೇಳ್ಬಿಟ್ಟು ಇವಳು ಭುವಿತಂತೆ ಮದುವೆ ಮಾಡಿದ್ದು. ಅದಕ್ಕೆ ಅವ್ರಿಗೇನು ಇವರು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ನನ್ನ ಮಗಳಿಗೆ ಲಾಸಿನ್ಗೆ ಹೇಳ್ಕೊಟ್ಲು, ಮತ್ತು ಲಾಸಿನ ಭುವನ್ನು ದೂರ ಮಾಡಿದ್ಲು. ಇಂಥ ನಿಷ್ಠುರ್ಗಳ ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಗೌರಮ್ಮಕ್ಕ. ಎಲ್ಲ ವಿಷಯ ಗೊತ್ತಾಗ್ತದೆ ನನಗೆ ಇಲ್ಲಿಂದನ, ಎಲ್ಲ ಗೊತ್ತಾಗ್ತದೆ ನನಗೆ, ಪ್ರತಿಯೊಂದು ವಿಷಯನೂ ಗೊತ್ತಾಗ್ತದೆ. ಸುಮ್ಮನಿರಮ್ಮ ಅಂತ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀರ? ಚೆನ್ನಾಗಿರತ್ತಾಗೆ ಚೆನ್ನಾಗಿರ್ಬೇಕು ಕಣಮ್ಮ ಸ್ನೇಹ. ಸುಮ್ಮನಿರಿ, ಓಟು ಯಾಕೆ ಅದಕ್ಕೆ ಓದೋಟು ಶಾನೆ ಹೋಗುತ್ತೆ. ಸುಮ್ಕಿರು, ಏನು ಸುಮ್ಮನೆ ಯಾಕೆ ಆತ ನಮ್ಮ ಯಾಕೆ ಮಾತಾಡ್ತಿ? ಸುಮ್ಮನಿರಮ್ಮತ್ತ ಹೋಗ್ಲಿ. ಇಲ್ಲ ಕಣಂಟಿ ಗೌರಮ್ಮಂಟಿ ಸುಮ್ಮನಿರಲ್ಲ. ಹೋಗಿ ಮಾನ್ವಿತನ್ ಮಾತಾಡ್ತೀವಿ ನಾನು ನಮ್ಮಮ್ಮ. ಅವಳೇ ಎಲ್ಲ ಮಾಡಿದ್ದು, ಮದುವೆ ಎಲ್ಲ ಮಾಡಿಸಿದ್ದು ಅವಳೇನೆ. ನಮಗೇನು ಗೊತ್ತಿರಲಿಲ್ಲ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಮಾಡಿಸಿದ್ದು ಅವಳೇನೆ. ಇವಾಗೆಲ್ಲ ಇಂತಾನೆ ಇಷ್ಟರ ಒರೆಸಿದ್ರೆ ನಮ್ಮ ಮೇಲೆ ಸುಮ್ಮನೆ ನಮ್ಮಮ್ಮಗೆ ಮತ್ತೆ ಬೇಜಾರಾಗಕ್ಕಿಲ್ವಾ? ನನಗೆ ಗೊತ್ತೇ ಇರಲಿಲ್ಲ ಶರತ್ ಯಾರು ಏನು ಎತ್ತ ಅಂತ. ಇಲ್ಲ ಆಸೆನು ಮಾನ್ವಿತ ಇಬ್ಬರು ಸೇರ್ಕೊಂಡು ಹಿಂಗೆ ಮಾಡಿದ್ದು. ಅದಕ್ಕೆ ಓದೋಟು ಇನ್ನೇನು ಅದು ಜಗಳನೇ ಹೊರ್ತು ಏನು ಅಲ್ಲಿಗೆ ಬಗೆಹರಿಯಲ್ಲ. ಸುಮ್ಮನಿರ್ಬೇಕು. ಏನಾತಾಗೇನೋ ಆಯ್ತು ಅಂತೇಳಿ ಸುಮ್ಮನಿರ್ಬೇಕಮ್ಮ. ಯಾಕೆ ಸುಮ್ಮನೆ ನೋಡ್ತಾಳೆ ಕೆಡಿಸ್ಕೊಂಡು? ಬಂದವಳಲ್ಲ ಅಂತಾಳಪ್ಪ ಅಂತೇಳಿ ಭಯವಾಗ್ಬಿಟ್ಟೈತಿ. ಅದಕ್ಕೆ ನೋಡಂಗೆ ಎಷ್ಟು ಜೋರಾಗಿ ಹೋಗ್ತಾವಳೆ. ನಿಂತ್ಕೊಳೆ, ಮಾನ್ವಿತಾ ನಿಂತ್ಕ. ಎದ್ರಕೊಂಡು ಹೋಗ್ತಾ ಇದ್ದಾಳೆ ನೋಡಮ್ಮ. ಇನ್ನು ಬಂದಿರೋದು ನೋಡ್ಬಿಟ್ಟು ಎದ್ರಕೊಂಡು ಹೋಗ್ತಾವಳೆ. ನಾನು ಯಾಕೆ ಎದ್ರಕೊಂಡು ಹೋಗ್ಲಿ? ಏನಂತ ಮಾತಾಡ್ತಾ ಇದೆಯಾ? ಸರಿಯಾಗಿ ಮಾತಾಡೋದು ಕಲಿ ಫಸ್ಟು. ನಾನು ಯಾಕೆ ಎದ್ರಕೊಂಡು ಹೋಗ್ಲಿ? ಎದ್ರಕೊಂಡು ಹೋಗುವಂಥದ್ದು ನನಗೇನು ಬಂದೈತೆ? ನಾನೇನು ಎದ್ರಕೊಂಡು ಹೋಗ್ತಾ ಇಲ್ಲ. ನಾವೆಲ್ಗೋ ಹೋಗ್ತಾ ಇದ್ವಿ. ನಾನು ಯಾಕೆ ನಿಮ್ಗೆ ಯಾಕೆ ಎದ್ರಕೊಂಡು ಹೋಗೋಣ? ಎದ್ರಕೊಂಡು ಹೋಗೋಂಥ ತಪ್ಪು ನಾನೇನು ಮಾಡಿಲ್ಲ. ಕಿರೆ ಸಾಕು, ಎಲ್ಲ ಗೊತ್ತೈತೆ ನನಗೆ. ನೀನು ಮಾಡ್ತಾ ಇರೋ ಅಂಥದ್ದೆಲ್ಲ ಗೊತ್ತೈತೆ. ನಿನ್ನಿಂದಲೇ ಎಲ್ಲ ಆಗಿದ್ದು. ಅಲ್ಲ ಕಣೆ, ನಮ್ಮ ಮಾನಸನಿಗೆ ಮದುವೆ ಮಾಡಿಸಿದ್ಯಾರೆ? ನೀನೇ ತಾನೆ? ಮದುವೆ ಮಾಡಿಸ್ಬಿಟ್ಟು ಇವಾಗ ಇವಳು ಮಾನಸ ಒಳ್ಳೆವಳಲ್ಲ. ನನ್ನ ಮಧ್ಯೆ ಲಾಸಿನ ಮಧ್ಯೆ ಜಗಳ ತಂದಿಟ್ಲು, ಭುವನ್ಗೂ ಲಾಸಿನ್ಗೂ ಜಗಳ ತಂದಿಟ್ಲು. ಇಂಥ ನಿಷ್ಠರ ಒರೆಸ್ತೀಯನೇ ನನ್ನ ಮಗಳ ಮೇಲೆ? ಇಂಥ ವ್ಯಾತಕ್ಕೆ ನಿಷ್ಠರ ಒರೆಸ್ತೀಯ? ನಾವೇನೋ ಆಗಮ್ಮ, ಏನೋ ಒಳ್ಳೆ ಹುಡುಗ ಮದುವೆ ಆಗಮ್ಮ ಚೆನ್ನಾಗಿರು ಅಂತೇಳಿ ಹೇಳಿರೋದು ನಿಜ. ಆದರೆ ನೀನು ಎಲ್ಲರಿಗೂ ತಂದಿಡಮ್ಮ ಅಂತೇಳಿ ನಾನು ಹೇಳ್ಕೊಟ್ಟಿಲ್ಲ. ನಾನು ಅಂಥ ಬುದ್ಧಿ ಕಲ್ಸಕ್ಕೆ ಹೋಗಿಲ್ಲ. ನಾನು ಇನ್ನೂ ಒಳ್ಳೆ ಬುದ್ಧಿ ಹೇಳಿದ್ದೀನಿ ಹೊರತು ನಾನು ಅಂಥ ಬುದ್ಧಿ ಕಲ್ಸಕ್ಕೆ ಹೋಗಿಲ್ಲ. ನೀವು ಸರಿಯಾಗಿ ಮಾತಾಡಿ ಸ್ನೇಹಕ್ಕ. ಸುಮ್ಮನೆ ಅವಳು ಮಾತು ಕೇಳ್ಕೊಂಡು ಮಾತಾಡಬೇಡ್ರಿ. ನನ್ನ ಮಗಳನ್ನ ಒಬ್ಬಳೆ ಮಗಳಿದ್ದಿದ್ದು ನಾವು ಬೇರೆ ಕಡೆಗೆಲ್ಲಾದರೂ ಕೊಟ್ಟು ಮಾಡ್ತಿದ್ವಿ. ನೀನೇ ಅವಳಿಗೆಲ್ಲ ನಾ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ಮದುವೆ ಮಾಡಿಸಿ ಇವಾಗ ಅವಳನ್ನ ಸುಮ್ಮನೆ ಹಿಂಗೆಲ್ಲ ಮಾತಾಡಬಾರ್ದು. ಯಾಕೆ ಮನ್ವಿತಾ
ಏನಾಯ್ತು? ಇಬ್ಬರೇ ತಾನೇ ಗಂಡ ಹೆಂಡ್ತಿ ನನ್ನ ಮಗಳು ಮಾನಸನ್ಗೆ ಮದುವೆ ಮಾಡಿಸಿದ್ದು. ನೀವಿಬ್ರು ಸೇರ್ಕೊಂಡು ಮದುವೆ ಮಾಡಿಸ್ಬಿಟ್ಟು ಇವಾಗ ಅವಳ ಮೇಲೇನೆ ನಿಷ್ಠುರ ಓದಿಸ್ತೀರ. ನೋಡ್ರಿ ಎಂತೆಂಥವ್ರು ಇರ್ತೀರ. ನೀವಕ್ಕೆ ನೀವೇ ಮಾಡಿಬಿಡೋದು, ಆಮೇಲೆ ಯಾರ ಮೇಲಾದ್ರೂ ನಿಷ್ಠುರ ಓರಿಸ್ಬಿಡೋದು, ಇಂಥದ್ದು ಮಾಡ್ತೀರ. ಸ್ವಲ್ಪ ಯೋಚನೆ ಮಾಡಿ. ಹಿಂಗೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತೇಳಿ ಯೋಚನೆ ಮಾಡಿ ಮಾತಾಡಬೇಕು. ಹಿಂಗೆ ಮಾಡಬಾರ್ದು ನೀವು ಸುಮ್ಮನೆ. ಅಲ್ಲ ಏನೇ ಮಾನ್ವಿತಾ, ನೀನು ನನ್ನ ಮಗಳಿಗೆ ನಾವೇನೋ ಮಾಡ್ತಿದ್ವಿ, ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಹಿಂಗೆ ಮಾಡಿಬಿಟ್ಟು ಇವಾಗ ಹಿಂಗೆ ಮಾತಾಡಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಸ್ನೇಹಕ್ಕ, ನಾವೇನಂಥದ್ದೇನು ಮಾಡಿಲ್ಲ. ನಮ್ಮ ಮಾನಸನಿಗೆ ಬುದ್ಧಿ ಹೇಳಿ ಫಸ್ಟು. ನಾವಿನ್ನೂ ಮದುವೆ ಆಗಿ ಚೆನ್ನಾಗಿರಮ್ಮ, ಎಲ್ಲರೂ ಚೆನ್ನಾಗಿರೋಣ ಅಂತೇಳಿ ನಾವು ಲಾಸ್ಯನ್ಗೆ ಹೇಳಿದ್ವಿ. ಏನೋ ಲಾಸ್ಯ ಬಿಡು, ನಮ್ಮ ಮಾನಸನೇ ಇದ್ದಾಳಲ್ಲ ನಮ್ಮ ಅತ್ತೆ ಮಗಳು ಅಂತೇಳಿ ಲಾಸ್ಯನು ಅವಳು ಏನೋ ಹೇಳಿದ್ಲು. ನಾವು ಹೇಳಿ ಮಾಡಿಸಿದ್ವಿ. ಆದರೆ ಇವಳು ನಮ್ಮ ಮೇಲೇ ಸುಮ್ಮನೆ ಎಲ್ಲದ್ದೆಲ್ಲ ಇದು ಮಾಡ್ತಾವಳೆ. ಇವಳು ಮಾಡ್ತಾ ಇರೋದು ನಿಮಗೆ ಗೊತ್ತಿಲ್ಲ ಸ್ನೇಹಕ್ಕ. ಸುಮ್ಮನೆ ಇವಳು ಮಾತು ಕೇಳ್ಕೊಂಡು ನೀವು ಮಾತಾಡಬೇಡಿ. ನಾವೇನು ಇವಳಿಗೇನೇನೂ ಅಂದಿಲ್ಲ, ಏನಿಲ್ಲ. ಮದುವೆ ಮಾಡಿಸಿರೋದು ನಿಜ. ನಾವೇನೋ ಬಿಡು ಶರತ್ ಚೆನ್ನಾಗಿರಲಿ ಅಂತೇಳಿ ಮಾಡಿಸಿದ್ವಿ. ಶರತ್ ಚೆನ್ನಾಗಿರ್ಲಿ ಅಂತ ಮಾಡಿಸ್ಬಿಟ್ಟು ಇವತ್ತು ನನ್ನ ಮಗಳಿಗೆ ಎಷ್ಟು ಬೇಜಾರ ಮಾಡಿಸ್ತಾ ಇದ್ದೀರಾ ನೀವು. ನಾನೇನೋ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಮತ್ತೆ ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ ಅಂತ ಹೇಳಿ ಇಲ್ಲ ಅಂತೇಳಿ ನಮ್ಮಮ್ಮ ಹಿಂಗೆ ಕೊಟ್ಟನು, ನಮ್ಮ ವೈಷ್ಣು ಕೊಟ್ಟನು, ಇಲ್ಲದ್ದೆಲ್ಲ ಹೇಳ್ತೀರಾ ನೀವು ಬಂದು. ನಾವೇನೇನು ಏನೂ ಹೇಳಿಲ್ಲ, ಸುಮ್ಮನೆ ಮಾತಾಡಬೇಡ್ರಿ. ನಾವೇನೂ ಹೇಳಿಲ್ಲ. ನಿಮ್ಮ ಅಮ್ಮನ ಹತ್ರ ಆಗಲಿ ವೈಷ್ಣು ಅಕ್ಕನ ಹತ್ರ ಆಗಲಿ ಏನೂ ಹೇಳಿಲ್ಲ. ನಾವೇನೋ ಹೇಳಿದ್ರೆ ಸುಮ್ಮನೆ ಚೆನ್ನಾಗಿರೋ ಹತ್ರ ಏನಕ್ಕಪ್ಪ ಹಿಂಗೆ ಜಗಳ ಮಾಡ್ಕೊಂತಾಳೆ ಮಾನಸ, ಚೆನ್ನಾಗಿರೋದು ಬಿಟ್ಟು ಬುದ್ಧಿ ಹೇಳಿ ಅಂತ ಹೇಳಿದ್ವಿ ಬಿಟ್ರೆ ನಾವಿನ್ನೇನು ಮಾತಾಡಿಸ್ಬೇಡ್ರಿ. ಅವ್ರ ಹತ್ರ ಜಗಳ ಆಡಿ ನಾವು ಆ ಥರ ಎಲ್ಲ ಏನು ಹೇಳ್ಕೊಂಡು ಕೊಟ್ಟಿಲ್ಲ ಅಕ್ಕ. ನೀವು ಸುಮ್ಮನೆ ನನ್ನ ಬೈಬೇಡಿ. ನೋಡಿ ಹೇಳಿರ್ತೀನಿ, ಇವಳು ಮಾತು ಕೇಳ್ಕೊಂಡು ಮಾತಾಡಬೇಡ್ರಿ. ಬಾಬಾ ನೋಡಮ್ಮ ಹೆಂಗೆ ಮಾತಾಡ್ತಾವಳೆ. ನೋಡಿ ನೀನು ಮುಂದೆ ಮಳ್ಳಿ ಥರ ಮಾತಾಡ್ತಾವಳೆ. ನಾನೇನು ಹೇಳೇ ಕೊಟ್ಟಿಲ್ಲ, ನಾನೇನು ಹೇಳೇ ಇಲ್ಲ ಅನ್ನಂಗೆ ಮಳ್ಳಿ ಥರ ಮಾತಾಡ್ತಾವಳೆ. ನೋಡಿದ್ರಾಗೆ ಗೊತ್ತಾಗ್ತೈತೆ ಅವಳ ಬುದ್ಧಿ ಏನು ಅಂತ. ಅಲ್ಲ ಮಳ್ಳಿ ಥರ ಮಾತಾಡ್ತಾವಳಲ್ಲ, ಏನು ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅನ್ನೋ ಥರ ಮಳ್ಳಿ ಥರ ಮಾತಾಡ್ತಾವಳೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಅಂದ್ರು ಅನ್ನಂಗೆ ಮಾತಾಡ್ತಾವಳೆ ನೋಡು. ನೀನು ಸರಿಯಾಗಿ ಮಾತಾಡೋದು ಕಲಿ ಮನಸ. ನೀನು ಬಾಯಿಗೆ ಬಂದಂಗೆ ಮಾತಾಡಿದೀಯ ಅಂತಂದ್ರೆ ಸರಿ ಹೋಗೋದಿಲ್ಲ. ಮಾನ್ವಿತನ ಏನು ಅನ್ಕೊಂಡಿದೀಯ ಅಂತ. ಅಕ್ಕ, ನಾನು ಮಾನ್ವಿತನಿಗೆ ಏನಾದರೂ ಕೆಲಸ ಸಹಾಯ ಮಾಡಿಕೊಡೋದಕ್ಕೆ ಅದಕ್ಕೆ ಅಂಕಲ್ ಮಾತಾಡ್ತಾಳೆ ಗೊತ್ತಾ. ಏನಾದರೂ ಒಂದು ಅದಕ್ಕೆ ಅಂತಾಳೆ. ಆ ಥರ ಎಲ್ಲ ಅನ್ನಿಸ್ಕೊಂಡಿದ್ದೀನಿ. ನಾನೇನೋ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಹೆಂಗೆ ಮಾತಾಡ್ತಾಳೋ ಗೊತ್ತಾ ಇವಳು. ನಿಮ್ಗೆ ಗೊತ್ತಿಲ್ಲ ಸ್ನೇಹಕ್ಕ. ಇವಳು ಮಾತು ಕೇಳ್ಕೊಂಡು ನೀವು ಮಾತಾಡ್ಬಿಡಿ, ಸುಮ್ಮನೆ ಹೋಗ್ಬಿಡಿ. ಇವಳು ಮಾತು ಏನಕ್ಕೆ ಕೇಳ್ತೀರಾ ನೀವು? ಬಿಡ್ರಪ್ಪ ಹೋಗ್ಲಿ. ಸ್ನೇಹಮ್ಮ ಬಿಡಮ್ಮ. ಮನಸ ಸುಮ್ಕಿರಮ್ಮ. ಅನ್ವಿತಾ ಮುಗಿತು ಹೋಗ್ರಪ್ಪ. ಯಾಕೆ ಜಗಳ ಆಡ್ತೀರಿ? ಸುಮ್ಮನೆ ಆಗ್ರತ್ತ. ಯಾಕಪ್ಪ ಈ ಜಗಳ ಆಡೋದ್ರಿಂದ ಏನು ಚೆನ್ನಾಗಿರ್ಬೇಕು ಸುಮ್ಮನೆ ಎಲ್ಲರೂ ಹತ್ತಾಗಿ. ಯಾಕೆ ಜಗಳ ಆಡ್ತೀರಿ? ಸುಮ್ಮನಿರಿ. ನೋಡಂಟಿ ಗೌರಮಂಟಿ ಅವ್ರು ಮಾತಾಡೋದ. ಅಲ್ಲ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂತ ಹಿಂಗೆ ಮಾಡ್ತವ್ರೆ. ನಾನೇನು ಹೇಳ್ಕೊಟ್ಟಿಲ್ಲ, ಏನಿಲ್ಲ. ಯಾಕೆ ಹಿಂಗೆ ಮಾಡ್ತವ್ರೆ ಇವರು ಅಂತ ನೋಡಿದ್ರಲ್ಲ ವೀಕ್ಷಕರೇ. ಏನೋ ಅವಾಗ ಮುಂದೆ ನಿಂತ್ಕೊಂಡು ನಾವು ಮದುವೆ ಮಾಡಿಸಿದ್ವಿ ಮಾನಸನ್ಗೂ ಶರತ್ಗೂ. ಏನೋ ಲಾಸ್ಯ ಹೇಳಿದ್ಲು, ಹಿಂಗಿದ್ದಾಳೆ ನಮ್ಮ ಸ್ನೇಹಕ್ಕನ ಮಗಳು, ಶರತ್ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವಳು ಹೇಳಿದ್ಲು. ಅದಕ್ಕೇನೋ ಬಿಡು, ಈಗ ತನ್ವಿ ಮೇಲಿರೋ ಸಿಟ್ಟಿಗೆ ಅವಾಗ ಬಿಡು ಏನೋ ಚೆನ್ನಾಗಿರಲಿ ಅಂತೇಳಿ ಮದುವೆ ಮಾಡಿಸಿದ್ವಿ. ಅದಕ್ಕೆ ಅವರಮ್ಮ ನೀವೇ ಮಾಡಿರೋದು, ನೀವೇ ನನಗೆ ಹಿಂಗೆ ಮಾಡಿಬಿಟ್ಟು ಇವಾಗ ನೀವೇ ಹಿಂಗೆ ಮಾಡ್ತಾ ಇದ್ದೀರಾ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತವ್ರೆ ನೋಡಿ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.